ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ನಾನು ನನ್ನ ಲಾಗಲ್ಲಿ ಕುಷ್ಕ ರೈಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆನಿಯನ್ನು, ಟೊಮಾಟೊ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಪಲಾವ್ ಸಾಮಾನುಗಳು. ಸೊ ಈಗ ಮೊದಲಿಗೆ ಪಲಾವ್ ಎಲೆ ಹಾಗೆ ಇರುವಂತಹ ಮಸಾಲೆ ಐಟಮ್ ಏನೆಲ್ಲ ಇದೆ, ಏಲಕ್ಕಿ, ಚಕ್ಕೆ, ಲವಂಗ ಪ್ರತಿಯೊಂದನ್ನು ಸಹ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋತೀನಿ. ಸೊ ಏಲಕ್ಕಿನೂ ಸಹ ಹಾಕಿ ಗಮ್ ಅನ್ನೋ ಒಂದು ವಾಸನೆ ತುಂಬಾ ಚೆನ್ನಾಗಿ ಇರುತ್ತೆ. 5 ನಿಮಿಷ ಸಾಕು ಅಂತ ಹೇಳಲ್ಲ, 10-15 ನಿಮಿಷ ಬೇಗನೆ ಮಾಡ್ಕೊಬಿಡ್ಬೋದು. ಸೊ ನೋಡಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, 2 ಈರುಳ್ಳಿ ತೊಗೊಂಡಿದ್ದೀನಿ ನಾನು, ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಉದ್ದುದ್ದ. ಸೊ ಅದನ್ನು ಈಗ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಈರುಳ್ಳಿ ಜೊತೆಗೇ ಹಸಿಮೆಣಸಿನ್ಕಾಯಿನೂ ಸಹ ಹಾಕೋತೀನಿ. ಇದು ಆದಮೇಲೆ 1 ಸ್ಪೂನು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ತೀನಿ. ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ತೀನಿ. ಸೊ ಏನಾದರೂ ಅರ್ಜೆಂಟಾಗಿ ತಿನ್ನಬೇಕು ಅಂತ ಹೇಳಿದ್ರೆ ಈ ಥರ ಕುಷ್ಕ ರೈಸ್ನ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಸೋಮವಾರ ಅಲ್ವಾ, ಸೊ ಸೋಮವಾರದತ್ತು ವೆಜ್ಜಿಗೆ ಪ್ರಾಮುಖ್ಯತೆ ಕೊಡಬೇಕಲ್ವ, ಅದಕ್ಕೋಸ್ಕರ ಕುಷ್ಕ ರೈಸ್ ಮಾಡಿ ತಿಂದ್ವಿ. ನೀವು ಸಹ ಮಾಡ್ಕೊಂಡು ತಿನ್ನಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ಸೊ ಸದ್ಯಕ್ಕೆ ಈಗ ಅಕ್ಕಿನ ಒಂದು ಕಡೆ ತೊಳೆದು ನೀರು ಎಷ್ಟು ಬೇಕಷ್ಟು ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ನಾನು ಚೆನ್ನಾಗಿ ಬಾಡಿಸಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. 1 ಪ್ಯಾಕೆಟ್ ಹಾಕ್ಕೊಂಡೆ ನಾನು. ನೀವು ಸಹ ನಿಮಗೆ ಎಷ್ಟು ಬೇಕು ಅಂತ ಗೊತ್ತಿರುತ್ತಲ್ವ, ಅಷ್ಟನ್ನ ನೀವು ಹಾಕೋಬೋದು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಮಾಡೋದ್ರಿಂದ ಅದ್ರದ್ದು ಘಮ ಚೆನ್ನಾಗಿ ಬರುತ್ತೆ. ಹಾಗೆ ಏನಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅದು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಸನೆ ಇರುತ್ತೆ, ಆ ಒಂದು ವಾಸನೆ ಎಲ್ಲ ಹೋಗೋವರೆಗೂ ನಾವು ಈ ಥರ ಫ್ರೈ ಮಾಡ್ಕೋಬೇಕು. ಸೊ ನೋಡ್ತಾ ಇದ್ದೀರಲ್ಲ, ನಾನು ಫ್ರೈ ಮಾಡ್ಕೋತಾ ಇರೋದು. ಈಗ ಅರಿಶಿನ ಸಹ ಸೇರಿಸ್ತಾ ಇದ್ದೀನಿ ನಾನು. ಸೊ ಈಗ ಇಲ್ಲಿ ಫ್ರೈ ಮಾಡಿ ಚೆನ್ನಾಗಿ ಬಾಡಿಸೋಣ. ಎಣ್ಣೆ ಬಿಟ್ಕೊಳ್ತದೆ, ಸ್ವಲ್ಪ ಲೈಟಾಗಿ ಎಣ್ಣೆನೂ ಸಹ ಬಿಟ್ಕೊಳ್ಳಿ ಅಂತ ಈ ರೀತಿ ಬಾಡಿಸ್ತಾ ಇದ್ದೀನಿ. ಸೊ ಹಾಗೆ ನೀವು ಸಹ ಮನೇಲಿ ಏನು ಟಿಫನ್ ಮಾಡಿದ್ರಿ ಇವತ್ತು ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಹೆಚ್ಚಿಟ್ಕೊಂಡಿದ್ನಲ್ಲ ಟೊಮೊಟೊನ, ಅದನ್ನು ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು ಟೊಮೊಟೊ ದಪ್ಪದ ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಜಾಸ್ತಿ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ, ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಒಂದು ದಪ್ಪದ ಟೊಮೊಟೊ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾನು ಗರಂ ಮಸಾಲಾನ ಸ್ವಲ್ಪ ಲೈಟಾಗಿ ಹಾಕ್ಕೋತೀನಿ, ಜಾಸ್ತಿ ಹಾಕ್ಕೊಳ್ಳಲ್ಲ, ಸ್ವಲ್ಪ ಹಾಕ್ಕೊಳ್ಳೋದು. ಸೊ ನೋಡಿ, ಇಷ್ಟೇ ನಾನು ಹಾಕ್ಕೊಳ್ಳೋದು, ಅಷ್ಟೇ, ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಳಲ್ಲ. 1 ಸ್ಪೂನ್ ಅಲ್ಲ, ಅದು ಅರ್ಧ ಸ್ಪೂನ್ಗಿಂತ ಕಮ್ಮಿ ಅಂತಲೇ ಹೇಳ್ಬೋದು ಗರಂ ಮಸಾಲ. ಈ ಒಂದು ಚಿಲ್ಲಿ ಪೌಡರ್ ನಾನು ನಮ್ಮ ಮನೆಯಲ್ಲಿ ನಾನೇ ಮಾಡ್ಕೊಂಡಿರುವಂತಹ ಚಿಲ್ಲಿ ಪೌಡರ್, ಇದು ಸಕ್ಕತ್ತಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಟೇಸ್ಟ್ಗೆ ಈಗ ನಾನು ಇಲ್ಲಿ ಚಿಲ್ಲಿ ಪೌಡ್ರನ್ನ 1 ಸ್ಪೂನ್ ಹಾಕೋತಾ ಇದ್ದೀನಿ. ಯಾಕಂದರೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಆಗಿದೆ. ಖಾರ ತಿನ್ನೋರು 1 ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲ ನಾನು ಖಾರ ತಿನ್ನಲ್ಲ ಅನ್ನೋರು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇರೆ ಏನು ಮಿಕ್ಸ್ ಮಾಡಿಬಿಡಿ, ಇದಕ್ಕೆ ಬರೀ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಇಷ್ಟೇ ಸಾಕು. ಸೊ ಇದಾದಮೇಲೆ ಚೆನ್ನಾಗಿ ಫ್ರೈ ಮಾಡೋಣ. ನಾವು ಫ್ರೈ ಮಾಡ್ತಾಯಿದ್ರೆ ಅದರ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ. ಸೊ ಎಣ್ಣೆ ಬಿಟ್ಕೋತಾ ಇದೆ ಅಂದರೆ ಒಳ್ಳೆ ಘಮ ಕೊಡುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ಸೊ ಆ ಥರ ಎಲ್ಲ ಏನಿಲ್ಲ, ಎಣ್ಣೆ ಬಿಟ್ಕೊಂಡವರೆಗೂ ನಾವು ಈ ಥರ ಫ್ರೈ ಮಾಡ್ತಾನೇ ಇರಬೇಕು. ಸೊ ಫ್ರೈ ಮಾಡಾದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಇವಾಗಲೇ ಹಾಕಿ ಫ್ರೈ ಮಾಡ್ತೀನಿ. ಯಾಕಂದರೆ ನೀರು ಹಾಕಾದ್ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕಲ್ಲ, ಈಗಲೇ ಈ ಥರ ಮಸಾಲೆ ರೆಡಿ ಮಾಡ್ಕೋತೀವಲ್ಲ ಆವಾಗಲೇ ನಾನು ಕೊತ್ತಂಬರಿ ಸೊಪ್ಪನ್ನ ಈ ಥರ ಫ್ರೈ ಮಾಡ್ಕೋತೀನಿ. ಇದು ಬರೀ ಪ್ಲೇನ್ ಕುಷ್ಕ ಆಗಿರೋದ್ರಿಂದ ಯಾವುದೇ ರೀತಿ ಮೆಂತ್ಯ ಸೊಪ್ಪು ಉಪಯೋಗಿಸ್ತಾ ಇಲ್ಲ, ಪುದೀನ ಸೊಪ್ಪು ಉಪಯೋಗಿಸ್ತಾ ಇಲ್ಲ, ಬರೀ ಪ್ಲೇನ್ ಕುಷ್ಕ ಇದು. ಈಗ ನಾನು ಅಕ್ಕಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಆಗಲೇ ಹೇಳಿದೆ, ತೊಳೆದು ನಾನು ಇಟ್ಕೊಂಡಿರುವಂಥ ಅಕ್ಕಿ ಎಷ್ಟು ನೀರು ಬೇಕೋ ಅಷ್ಟು ಮೊದಲೇ ನಾನು ಮೆಜರ್ಮೆಂಟ್ ಮಾಡಿ ಇಟ್ಕೊಬಿಡ್ತೀನಿ. ನೀವು ಯಾವ ರೀತಿ ಅಕ್ಕಿನ ಸೇರಿಸ್ಕೋತೀರಾ ಅದು ನಿಮಗೆ ಬಿಟ್ಟಿದ್ದು. ಸೊ ಇಷ್ಟೇ ಸಿಂಪಲಾಗಿ ಬೇಗನೆ ಮಾಡ್ಬೋದಾಗಿರುವಂತಹ ಕುಷ್ಕ ರೈಸ್ ರೆಡಿಯಾಗಿದೆ. ನೀವು ಸಹ ಮಾಡಿಕೊಂಡು ತಿನ್ಬೋದು. ನೀವು ಇದೇ ರೀತಿ ಮಾಡ್ತೀರಾ ಅಥವಾ ಬೇರೆ ರೀತಿ ಮಾಡ್ತೀರಾ ಅನ್ನೋದನ್ನು ತಿಳಿಸಿ. ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕೋದು, ಟೊಮೊಟೊ ಬಾತು ಹಾಗೆ ಯಾವುದಾದ್ರೂ ಪಲಾವ್ಗಳು ಮಾಡಿದಾಗ ಇದು ಜಸ್ಟ್ ಕುಷ್ಕ ಆಗಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಸಾಕು. ಸೊ ನೋಡಿ, ರೆಡಿಯಾಗಿದೆ ನಮ್ಮ ಮನೆಯ ಕುಷ್ಕ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಉಡುಡಿಯಾಗಿರಬೇಕು, ಮುದ್ದೆ ಆಗಬಾರ್ದು. ಮುದ್ದೆ ಆದರೆ ತಿನ್ನೋಕ್ಕೂ ಸಹ ಚೆನ್ನಾಗಿರಲ್ಲ. ಸೊ ಇಷ್ಟೇ ಇವತ್ತಿನ ಲಾಗು. ನೀವು ಸಹ ಇಷ್ಟಪಟ್ಟಿರ್ತೀರ. ಈ ಒಂದು ಕುಷ್ಕನ ಬೇಗ ಮಾಡ್ಕೊಂಡು ತಿನ್ಬೋದು. ಬ್ಯಾಚುಲರ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಕಲರ್ಫುಲ್ ಆಗಿದೆ ಅಲ್ವಾ ಕುಷ್ಕ. ನೀವು ಸಹ ಮಾಡಿಕೊಂಡು ಮನೇಲಿ ತಿನ್ನಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ಲಾಗಲ್ಲಿ ನಿಮ್ಮೆಲ್ಲರನ್ನ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ, ಹಾಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಸಿಗ್ತೀನಿ. ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.